ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾಗಿರುವ ವಿದ್ಯಾ ದೇಗುಲಗಳು ಶುಲ್ಕದ ಹೆಸರಲ್ಲಿ ಚೆಲ್ಲಾಟವಾಡ್ತಿವೆ. ಪೋಷಕರ ನೂರಾರು ಕನಸುಗಳು ನುಚ್ಚುನೂರು ಮಾಡ್ತಿವೆ. ಮನಸ್ಸಿಗೆ ಬಂದ ಹಾಗೆ ಶುಲ್ಕ ಏರಿಕೆ ಮಾಡೋ ಖಾಸಗಿ ಶಾಲೆಗಳಿಗೆ ಮೂಗುದಾರ ಹಾಕೋಕೆ ಸರ್ಕಾರಕ್ಕೆ ಒತ್ತಾಯ ಕೇಳಿಬಂದಿದೆ. ತಮಿಳುನಾಡು ಮಾದರಿ ಶಿಕ್ಷಣ ನೀತಿ ಜಾರಿಗೆ ಒತ್ತಾಯ. ಖಾಸಗಿ ಶಾಲೆಗಳ ಶುಲ್ಕ ವಸೂಲಿಗೆ ಬೀಳುತ್ತಾ ಬ್ರೇಕ್. ರಾಜ್ಯದಲ್ಲಿ ಪ್ರೈವೇಟ್ ಶಾಲೆಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಶಿಕ್ಷಣ ಇಲಾಖೆ ವಿಫಲ ಆಗ್ತಿದೆ. ಖಾಸಗಿ ಶಾಲೆಗಳ ಅನಿಯಂತ್ರಿತ ಶುಲ್ಕ ಪೋಷಕರು ಸರ್ಕಾರಕ್ಕೆ ತಲೆನೋವಾಗಿದ್ದು, ರಾಜ್ಯದಲ್ಲಿ ಶಾಲಾ ಶುಲ್ಕ ನಿಯಂತ್ರಣ ಕಮಿಟಿ ಜಾರಿ ಮಾಡುವಂತೆ ಪೋಷಕರಿಂದ ಆಗ್ರಹ ಕೇಳಿಬಂದಿದೆ. ನಾವು ಹಲವಾರು ವರ್ಷಗಳಿಂದ ಪೋಷಕರಾದ ನಾವುಗಳೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ಒಂದು ಶಾಲಾ ಶುಲ್ಕ ನಿಯಂತ್ರಣ ಕಮಿಟಿಯನ್ನ ಮಾಡಿ ಅಂತ ಎಲ್ಲ ಸರ್ಕಾರಗಳಲ್ಲೂ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ವಿ. ಇದುವರೆಗೂ ಒಂದು ಶಾಲಾ ಶುಲ್ಕ ನಿಯಂತ್ರಣವನ್ನು ನಮ್ಮ ರಾಜ್ಯದಲ್ಲಿ ಮಾಡಿರಲಿಲ್ಲ. ಈಗಲಾದ್ರೂ ಸಹ ಮಧು ಬಂಗಾರಪ್ಪ ಅವರು ನಮ್ಮ ಒಂದು ಮನವಿಯನ್ನು ಹೋಗೊಟ್ಟಿ ಒಂದು ಶಾಲಾ ಶುಲ್ಕ ನಿಯಂತ್ರಣ ಕಮಿಟಿನ ಮಾಡ್ತಾರೆ ಅಂತ ನಂಬಿರ್ತೇವೆ. ನೆರೆಯ ತಮಿಳುನಾಡು ಸರ್ಕಾರ ಇತ್ತೀಚೆಗೆ ಶಾಲೆಗಳ ಶುಲ್ಕ ಸಂಗ್ರಹ ನಿಯಂತ್ರಣ ತಿದ್ದುಪಡಿ ಕಾಯ್ದೆಯನ್ನ ಅಂಗೀಕರಿಸಿತ್ತು. ಖಾಸಗಿ ಶಾಲೆಗಳ ಅನಿಯಂತ್ರಿತ ಶುಲ್ಕ ಹೆಚ್ಚಳ ತಡೆಯಲು ಮತ್ತು ಶಿಕ್ಷಣ ವೆಚ್ಚದ ಹೊರೆಯನ್ನು ಎದುರಿಸುತ್ತಿರುವ ಪೋಷಕರಿಗೆ ಪರಿಹಾರವನ್ನ ನೀಡಲು ಈ ತಿದ್ದುಪಡಿ ತಂದಿದೆ. ಇದೇ ಮಾದರಿಯನ್ನ ರಾಜ್ಯದಲ್ಲೂ ಜಾರಿಗೆ ತರುವಂತೆ ಕೂಗು ಎದ್ದಿದೆ. ಹಾಗಿದ್ರೆ ತಮಿಳುನಾಡಿನ ಕಾಯ್ದೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ತಮಿಳುನಾಡಿನ ಶುಲ್ಕ ಸಂಗ್ರಹದ ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026ರ ಪ್ರಕಾರ ಸರ್ಕಾರವೇ ಖಾಸಗಿ ಶಾಲೆಗಳ ಶುಲ್ಕ ಮಿತಿಯನ್ನ ನಿಗದಿ ಮಾಡಲಿದೆ. ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ 7 ಜನರ ಸಮಿತಿ ರಚಿಸಲಾಗುವುದು. ಸಮಿತಿ ನಿಗದಿಪಡಿಸಿದ ಶುಲ್ಕವೇ ಎಲ್ಲಾ ಖಾಸಗಿ ಶಾಲೆಗಳಿಗೂ ಕಡ್ಡಾಯವಾಗಲಿದೆ. 3 ಶೈಕ್ಷಣಿಕ ವರ್ಷಗಳ ಅವಧಿಗೆ ಇದೇ ಶುಲ್ಕ ಮಾನ್ಯವಾಗಲಿದೆ. ಇನ್ನು ಈ ರೀತಿಯ ಕಾಯ್ದೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿದೆ. ರಾಜ್ಯದಲ್ಲೂ ಜಾರಿಗೆ ತಂದ್ರೆ ಕೋರ್ಟ್ನಲ್ಲಿ ಫೈಟ್ ಮಾಡೋದಾಗಿ ಹೇಳಿಕೊಂಡಿದೆ. ತಮಿಳುನಾಡು ಮಾಡೆಲ್ ಅಂತ ಹೇಳಿ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕೆಲವರು. ಅದು ಕಾನೂನು ವಿರುದ್ಧವಾಗಿದೆ, ಸಂವಿಧಾನಾತ್ಮಕವಾದ ವಿರುದ್ಧವಾಗಿದೆ. ಅಲ್ಲಿ ಕೂಡ 3 ಮ್ಯಾನ್ ಕಮಿಟಿ ಅಂತ ಎಲ್ಲ ಮಾಡಿ ಒಂದಷ್ಟು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಿದೆ. ಮತ್ತೆ ಸ್ಟೇ ಕೂಡ ಇದೆ, ಅದು ಚಾಲ್ತಿಯಲ್ಲಿ ಇಲ್ಲ. ಆಕ್ಚುಲಿ ಖಂಡಿತವಾಗ್ಲೂ ನಮ್ಮ ವಿರುದ್ಧ ಇದೆ, ನಮ್ಮ ವಿರೋಧ ಕೂಡ ಇದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.